ವಿ ಮೀಟ್ ಅಗೇನ್. ಇವತ್ತು ನೀವು ನಾವು ಖಂಡಿತವಾಗ್ಲೂ ಒಂದು ಹಾಡನ್ನ ಹಾಡ್ತೀವಿ. ಯಾವ ಹಾಡು ಗೊತ್ತಾ? ಹೂವಾ ರೋಜಾ ಹೂವಾ. ನಾನ್ ರೋಸ್ ಕಲರ್ ಬಟ್ಟೆ ಹಾಕೊಂಡಿದೀನಿ ಅಂತ ಅಲ್ಲ, ಇವತ್ತು ಯಾರೋ ಬರ್ತಾ ಇದ್ದಾರೆ ಅದಕ್ಕೆ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಇವತ್ತು ಯಾರು ಬರ್ತಿದ್ದಾರೆ ಅಂದ್ರೆ ಇವರ ಖಾನ್ದಾನ್ಗೂ ನಮ್ಮ ಸ್ಯಾಂಡಲ್ವುಡ್ಗೂ 3 ತಲೆಮಾರಿನ ನಂಟು ಕನೆಕ್ಷನ್ ಇದೆ. ಹೇಳ್ಬೇಕು ಅಂದ್ರೆ ಕನ್ನಡದ ಪ್ರಸಿದ್ಧ ನಟ NS ರಾವ್ ಅವರ ಮೊಮ್ಮಗಳು, ಸ್ಯಾಂಡಲ್ವುಡ್ಡಿನ ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟ ನಿರ್ದೇಶಕ ನಮ್ಮ ಓಂ ಪ್ರಕಾಶ್ ರಾವ್ ಅವರ ಮುದ್ದಿನ ಮಗಳು. ಇನ್ಫ್ಯಾಕ್ಟ್ ಸ್ಯಾಂಡಲ್ವುಡ್ಡಿನ ಭರವಸೆಯ ನಟಿ, ರೋಸಿನಂತ ಹುಡುಗಿ, ನಮ್ಮ ಒನ್ ಅಂಡ್ ಓನ್ಲಿ ಶ್ರಾವ್ಯ. ಲೆಟ್ಸ್ ವೆಲ್ಕಮ್ ಸ್ಟಾರ್ ಸವಿರುಚಿಗೆ ಶ್ರಾವ್ಯ. ಏನಮ್ಮ ರೋಸ್ ಹೀರೋಯಿನ್, ರೋಸಿನಂತ ಹುಡುಗಿ ಅಂತೆಲ್ಲ ಬಿಲ್ಡಪ್ ಕೊಟ್ಟು ನೀವು ಪಿಂಕ್ ಅಲ್ಲಿ ಬರ್ತೀಯ ಅಂತ ಅನ್ಕೊಂಡು ನಾನ್ ಪಿಂಕ್ ಹಾಕೊಂಡಿದ್ರೆ ಚೇಂಜ್ ಇರ್ಲಿ ಅಂತ. ಹಾಗೆ ರೋಸ್ಗೂ ಇವಾಗ ತುಂಬಾ ಚೇಂಜ್ ಆಗಿದ್ದೀನಲ್ವಾ ಅಲ್ವಾ? ಇವಾಗ ಎವ್ರಿಥಿಂಗ್ ಇಸ್ ಬಿಕಮಿಂಗ್ ಪಾಸಿಬಲ್ ಇನ್ ಲೈಫ್ ಅಲ್ವಾ? ಹಾ, ಎಕ್ಸಾಕ್ಟ್ಲಿ. ಸೂಪರ್ ಪಾಸಿಬಲ್. ಯಾಕೆ ಅಂದ್ರೆ ಶ್ರಾವ್ಯ ಸಿನಿಮಾ ರಿಲೀಸ್ ಆಗಿದೆಯಲ್ಲ, ಪಾಸಿಬಲ್. ಅದಕ್ಕೆ ಎವ್ರಿಥಿಂಗ್ ಇಸ್ ಬಿಕಮಿಂಗ್ ಪಾಸಿಬಲ್ ಇನ್ ಲೈಫ್ ಅಂತ ಹೇಳಿದೆ. ಇವಾಗ ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ನೀನ್ ಅಡ್ಗೆ ಮಾಡಲ್ಲ ಅಂತ ಚೆನ್ನಾಗಿ ಗೊತ್ತು. ಹೌದು. ನಾವಿಬ್ರು ಓನ್ಲಿ ಬ್ಯಾಟಿಂಗ್ ಸೆಷನ್. ಯಾರು ಬರ್ತಾ ಇದಾರೆ ಇವತ್ತು? ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ? ಇಡೀ ವರ್ಲ್ಡ್ ಅಲ್ಲಿ ನಿಂಗೆ ಯಾರು ತುಂಬಾ ಫೇವ್ರೆಟ್ ಅಂತ ಕೇಳಿದ್ರೆ ಅಮ್ಮ. ಐ ಕ್ಯಾನ್ ನೇಮ್ ಅದರ್ ದನ್ ಅ ಪ್ಯಾರೆಂಟ್. ಓಕೆ, ಯಾರನ್ನ ನೇಮ್ ಮಾಡ್ಬೋದು ಅಂದ್ರೆ ಶಿ ಇಸ್ ದ್ಯಾಟ್. ಶಿ ಇಸ್ ಮೋರ್ ದನ್ ಅ ಫ್ರೆಂಡ್, ಮೋರ್ ದನ್ ಅ ಸಿಸ್ಟರ್, ಮೋರ್ ದನ್ ಎವ್ರಿಥಿಂಗ್ ಟು ಮೀ. ಶಿ ಇಸ್ ಎವ್ರಿಥಿಂಗ್ ಟು ಮೀ ಅಂಡ್ ಶಿ ಇಸ್ ಅಮೂಲ್ಯ. ಅಮೂಲ್ಯವಾದ ಹುಡುಗಿ, ಅಮೂಲ್ಯವಾದ ನಂಟು. ಸೊ ಹಂಗಾಗಿ ಬರ್ಮಾಡ್ಕೊಳ್ಳೋಣ. ಯಾ, ಶೋರ್. ಅಮೂಲ್ಯ, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಸೊ ಸ್ವೀಟ್. ಅಪ್ಪ ಮುಖ ಫುಲ್ ಅರಳ್ಬಿಡ್ತೀವಿ. ಹೌದು, ನನ್ನ ಬಾಯ್ ಫ್ರೆಂಡ್, ನನ್ನ ಗರ್ಲ್ ಫ್ರೆಂಡ್, ನನ್ನ ಹಸ್ಬೆಂಡ್, ನನ್ನ ಎವ್ರಿಥಿಂಗ್, ಮೈ ಸೆಕೆಂಡ್ ಮದರ್, ಮೈ ಸಿಸ್ಟರ್, ಎಲ್ಲಾನು ಬಾಯ್ ಫ್ರೆಂಡು, ಹಸ್ಬೆಂಡು, ಮದರು, ಸಿಸ್ಟರು, ಆಲ್ ಇನ್ ಒನ್ ಪ್ಯಾಕೇಜ್. ಐ ಕ್ಯಾನ್ ಲಿವ್ ವಿದೌಟ್ ಎನಿಥಿಂಗ್ ಅದರ್ ದನ್ ಹರ್. ಇದೇನಿದು? ಯಾವ ದೇವ್ರಿಗೆ ನಮಸ್ಕಾರ? ಆಂಜನೇಯ. ಆಂಜನೇಯ? ಯಾಕೆ? ಯಾಕಂದ್ರೆ ನಮ್ಮಿಬ್ರಿಗೂ ತುಂಬಾ ಫೇವ್ರೆಟ್ ಗಾಡ್ ಆಂಜನೇಯ. ಸೊ ಬ್ರಹ್ಮಚಾರಿನೇ ಕ್ಯಾಚ್ ಹಾಕೊಂಡಿದ್ದೀರಾ ಅಂತ ಹೇಳಿ ಆಂಜನೇಯ. ಡೋಂಟ್ ಬಿ ಸರ್ಪ್ರೈಸ್. ಮುಂದೆ ಶ್ರಾವ್ಯ ವೆಡ್ಸ್ ಅಮೂಲ್ಯ ಅಂತ ಎಲ್ಲದು ಬೋರ್ಡ್ ನೋಡಿದ್ರೆ ಅಕ್ಕ ತಂಗಿಗೆ ಮದ್ವೆ ಮಾಡ್ತಿದ್ದೀರಾ? ವೆರಿ ಬ್ಯಾಡ್. ಬಾಯ್ ಫ್ರೆಂಡ್ ಹಸ್ಬೆಂಡ್ ಅಂತ ಎಲ್ಲಾನು ಓಕೆ, ಏನ್ ಪ್ರಾಬ್ಲಮ್ ಇಲ್ಲ, ನನ್ಗೇನ್ ಪ್ರಾಬ್ಲಮ್ ಇಲ್ಲ. ಇದೊಂದು ಅಡಿಗೆ ಕಾರ್ಯಕ್ರಮ. ಕಾಂಟ್ರವರ್ಸಿ ಫಾರ್ ದ ವೆರಿ ಫಸ್ಟ್ ಟೈಮ್ ಸಕ್ಕರೆ ಈರುಳ್ಳಿ ಕಾಂಬಿನೇಷನ್ ನಾನ್ ಟೇಸ್ಟ್ ಮಾಡಕ್ ಹೋಗ್ತಾ ಇದ್ದೀನಿ. ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ಇಟ್. ಓಕೆ, ಇವನ್ ಐ ಆಮ್ ವೆರಿ ಎಕ್ಸೈಟೆಡ್. ಅಲ್ವಾ? ನಾನು ಟೇಸ್ಟ್ ಮಾಡಿಲ್ಲ. ಅಮೂಲ್ಯ ಒಂದು ಅಮೂಲ್ಯವಾದ ರೆಸಿಪಿನ ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ. ಓಕೆ ಅಮೂಲ್ಯ, ಫಸ್ಟ್ ಏನ್ ಮಾಡ್ಬೇಕು? ಫಸ್ಟ್ ಏನ್ ಮಾಡೋಣ ಅಂದ್ರೆ ಆಪಲ್ ತಗೋಣ. ಓಕೆ, ಈ ಆಪಲ್ನ ಹಂಗೆ ಹಾಕ್ಬಾರ್ದು, ಸೊ ಹಂಗಾಗಿ ಇದನ್ನ ಸಿಪ್ಪೆ ತೆಗಿಬೇಕು. Okay. ತೆಗಿಯೋಣ, ಫೀಲ್ ಮಾಡೋಣ. ಪೀಲ್ ಮಾಡೋಣ. ಆಕ್ಚುಲಿ ನಂಗೆ ಪೀಲ್ ಮಾಡಕ್ ಆಗ್ತಿಲ್ಲ. ನಮ್ಮ ಅಕ್ಕ ಎಲ್ಲ ಅಲ್ವಾ, ನಂಗೆ ನಮ್ಮ ಅಕ್ಕ ನಂಗೋಸ್ಕರ ಮಾಡ್ಕೊಡ್ತಾಳೆ. ವೆರಿ ಸ್ಮಾರ್ಟ್ ಗರ್ಲ್. ಯಾ, ಶಿ ಇಸ್. ಬಿಟ್ರೆ ನಿಮ್ ಜಾಗಕ್ಕೆ ಕತ್ರಿ ಬೀಳತ್ತೆ, ಹುಷಾರು. ನಮ್ ಜಾಗ ಕಾಯ್ತದೆ. ಹೌದಾ? ಆಫ್ ಕೋರ್ಸ್. ಅವಾಗ ನಾವು ಹೀರೋನ್ ಆಗೋಗ್ತೀವಲ್ಲ. ಹೆಂಗೆ? ಸೂಪರ್.
ಹಾಂ ಸಾಕು. ಸೊ ಇವಾಗ ಇವತ್ತು ಅವಿ ಗೋಯಿಂಗ್ ಟು ಡೂ ಬೋತ್ ದಿ ಆಪಲ್ಸ್ ಒಂದಲ್ಲಿ ಟ್ರೈ ಮಾಡ್ತಾ ಇದೀವಿ? ಇಲ್ಲ, ಒಂದರಲ್ಲೇ ಟ್ರೈ ಮಾಡೋಣ. Okay, ಸರಿ. ಓಕೆನಾ? ಎರಡಲ್ಲೂ ಮಾಡೋಣ? ಎರಡಲ್ಲೂ ಮಾಡೋಣ ಅಂದರೆ ನೀವು ಹೊರ್ಕೊಡ್ಬೇಕಾಗತ್ತೆ. ಸರಿ, ಇನ್ ದ ಮೀನ್ ಟೈಮ್ ನೀವು ಅದನ್ನ ಕಟ್ ಮಾಡಿ, ಐ ವಿಲ್ ಪೀಲ್ ದಿಸ್ ಫಾರ್ ಯು. ಓಕೆ, ಥ್ಯಾಂಕ್ ಯು. ಸೊ ಸೂಪರ್ ಆಗಿ ಫೈನ್ ಆಗಿ ಕಟ್ ಆಗಿರೋ ಆಪಲ್ಸ್ ಆರ್ ರೆಡಿ. ಓಕೆ, ಇವಾಗ ನೆಕ್ಸ್ಟ್ ಮಾಡೋಣ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಹಚ್ಚಿ ಮೇಡಮ್. ಅಕ್ಕನೇ ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ. ಕ್ಲಾಪ್ ಕ್ಲಾಪ್. ಯೇ. ಓಕೆ, ಪ್ಯಾನ್ ಈಗ ತುಪ್ಪ ಹಾಕೋಣ. ಎಷ್ಟು? ಒನ್ ಆ್ಯಪಲ್ ಅಲ್ಲ? ಒಂದು ಆಪಲ್, ಹೌದು. ಸೊ ಹಾಗಾಗಿ ಎರಡು ಆಪಲ್. ಸೊ 2 ಸ್ಪೂನ್ಸ್. ಸ್ವಲ್ಪ ಜಾಸ್ತಿನೇ ಹಾಕೋಣ, ನಮ್ಮ ಮಕ್ಕಳು ತುಪ್ಪ ತಿನ್ಸೋಣ. ಯಾಕಂದ್ರೆ ಡಯಟ್ ಮಾಡ್ತಾರಲ್ಲ ಹೀರೋಯಿನ್ಸ್ ಯೂಶಲಿ, ಸೊ ಅದಕ್ಕೆ ಇಲ್ಲಿ ಡಯಟ್ ಬ್ರೇಕ್ ಮಾಡೋಣ. ಸೊ 2 ಆಪಲ್ಸ್ ಅಂದ್ರೆ 2 ಸ್ಪೂನ್ಸ್ ತುಪ್ಪ. ಯಾ, ಸಾಕು. ಓಕೆ. ಸೊ ಅದಕ್ಕಾದ್ಮೇಲೆ ಸೊ ಒಂದು ಸ್ವಲ್ಪ ಇದು ಮಾಡೋಣ. ಓ, ಸೊ ಆಪಲ್ನ ಫ್ರೈ ಮಾಡ್ಕೋಬೇಕಾ? ಇಲ್ಲ, ಆಪಲ್ ಫಸ್ಟ್ ಹಾಕ್ಬಾರ್ದು. ಫಸ್ಟ್ ಈರುಳ್ಳಿ ಇದೆ ಅಲ್ವಾ, ಈರುಳ್ಳಿನ ಹಾಕಿ ಅದನ್ನ ಬ್ರೌನಿಶ್ ಬರೋ ತನಕ ಹುರಿ. ಎಷ್ಟು? ಫುಲ್ ಹಾಕೋಣ. ಸೂಪರ್. ಸೊ ಇದು ಬ್ರೌನಿಶ್ ಆಗೋ ತನಕ ಇದನ್ನ ಫ್ರೈ ಮಾಡಬೇಕು. ಅಲ್ಲಿ ಹೆಲ್ಪ್ ಯು. ಓಕೆ. ಆಹಾ, ನಮ್ಮ ಅಕ್ಕ ನೋಡಿ ಎಲ್ಲ ಹೆಲ್ಪ್ ಮಾಡ್ತಾರೆ, ನೀವು ಇದ್ದೀರಾ ಸುಮ್ಮನೆ ನಿಂತಿದ್ದೀರಾ, ವೇಸ್ಟ್. ಎಕ್ಸಾಕ್ಟ್ಲಿ. ನಮ್ಮ ಶೋನ ಇವಾಗ ಪಟಾಕಿ ಅಂತ ಇವಾಗ ಹಾರಿಸ್ತಿರೋರು ಲೈಕ್ ಥ್ಯಾಂಕ್ ಯು ಶ್ರಾವ್ಯ, ಥ್ಯಾಂಕ್ ಯು, ಮೈ ಟ್ರೂ ಫ್ರೆಂಡ್ ಗರ್ಲ್. ಸೂಪರ್. ಇವಾಗ ಪಟಾಕಿ ಓಂ ಪ್ರಕಾಶ್ ರಾವ್ ಅವರ ಮಗಳು, ದೊಡ್ಡ ಡೈರೆಕ್ಟರ್ನ ಮಗಳು. ಇನ್ಫ್ಯಾಕ್ಟ್ ಈ ಥರ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದಾಗ ಎಲ್ಲರೂ ನಿಮ್ಮ ಡ್ಯಾಡಿ ಡೈರೆಕ್ಟರ್ ಅಲ್ವಾ ಅಂತೆಲ್ಲ ಕೇಳೋ ಮಕ್ಕಳು ಇರ್ತಾರೆ. ಸೊ ಹೌ ಇಸ್ ಸ್ಕೂಲ್ ಡೇಸ್ ಶ್ರಾವ್ಯ? 3 parts of school days ಅಂತ ಹೇಳು. ಹೌದಾ? 4th ತನಕ ಐ ವಾಸ್ ಅ ಡಿಫ್ರೆಂಟ್ ಗರ್ಲ್. ಅಂಟಿಲ್ ಹೈಸ್ಕೂಲ್ ಐ ವಾಸ್ ಅ ಡಿಫ್ರೆಂಟ್ ಗರ್ಲ್. ಹೈಸ್ಕೂಲ್ ಆದಮೇಲೆ ಬೇರೆ ಹುಡುಗಿ ಆಗಿದೆ ನಾನು. ವಾವ್. 3 shades ಆಫ್ ಶ್ರಾವ್ಯ. ಸರಿ. ನನಗೆ ಚಿಕ್ಕ ವಯಸ್ಸಲ್ಲಿ ಆತ ಸ್ಟಾರ್ ಕಿಡ್ ಆಗಿರೋದ್ರಿಂದ ಮನೇಲಿ ಯಾವತ್ತೂ ನಾನು ಹೇಳ್ದಂಗೆ ಬಿ ವೆನ್ ನೆವರ್ ನನಗೆ ಯಾವತ್ತೂ ನಾನು ಸ್ಟಾರ್ ಕಿಡ್ ಅಂತ ಅನಿಸ್ಲಿಲ್ಲ. ಓಕೆ. ಆದರೆ ವೆನ್ ಐ ಯೂಸ್ ಟು ಗೋ ಟು ಶೂಟಿಂಗ್ ಸ್ಪಾಟ್ ಅಲ್ವಾ, ಶೂಟಿಂಗ್ ಸ್ಪಾಟ್ ಹೋದಾಗ ಇವಾಗ ಡೈರೆಕ್ಟ್ರ್ ಮಗಳಂದ್ರೆ ಆ ಸಿಗೋ ಒಂದು ಪ್ರೀತಿನೇ ಬೇರೆ. ಈ ಡೈರೆಕ್ಟ್ರ್ ಮಗಳಪ್ಪ, ಡೈರೆಕ್ಟ್ರ್ ಮಗಳು ಇವಳು ಎಷ್ಟು ಚೆನ್ನಾಗಿದ್ದಾಳೆ, ಎಷ್ಟು ಮುದ್ದಾಗಿದ್ದಾಳೆ ಅಂತೆಲ್ಲ ಎಲ್ಲರೂ ಇದು ಮಾಡೋರು. ಆ್ಯಂಡ್ ಮಮ್ಮಿ ಜೊತೆ ಹೋದ್ರೂ ರೇಖಾದಾಸ್ ಅವ್ರ ಮಗಳು ಅಂತ ತುಂಬ ಮುದ್ದು ಮಾಡೋರು. ನನಗೆ ಫುಲ್ ಅವಾಗ ನಾನು ಪ್ರಕಾಶ್ ಅವ್ರ ಮಗಳು ರೇಖಾದಾಸ್. ಸೊ ಡ್ಯಾಡಿ AK-47 ಕಲಾಸಿ ಪಳ್ಯ ಎಲ್ಲ ಮಾಡಿದ್ದಾರೆ. ಸೊ ಯಾರು ನಿಮ್ಮನ್ನ ಮುದ್ದು ಮಾಡಿದ್ದಾರೆ ಸೆಟ್ಸ್ ಅಲ್ಲಿ? ಅಯ್ಯೋ ನೋಡಿ, ಓಂ ಪ್ರಕಾಶ್ ರಾವ್ ಮಗಳು ಅಂತ ಎಲ್ಲ. ಯಾವ ದೊಡ್ಡ ಸ್ಟಾರು? ರಕ್ಷಿತಾ. ಆಹಾ. ದರ್ಶನ್. ಓಹೋ. ಶ್ರೀನಗರ ಕಿಟ್ಟಿ. ಕ್ರೇಜಿ ಕ್ವೀನ್ ರಕ್ಷಿತಾ. ಇವ್ರನ್ನ ನೋಡಿ ಕ್ರೇಜಿ ಆದ್ರು. ಶಿ ಯೂಸ್ ಟು ಶಾಪ್, ನನಗೋಸ್ಕರ ಶಾಪ್ ಮಾಡ್ತಿದ್ರು ಅವರು. ಹೌದಾ? ಶಿ ಯೂಸ್ ಟು ಲವ್ ಮಿ ಅ ಲಾಟ್. ಇವಾಗಲೂ ಅದೇ ಪ್ರೀತಿ ಇದೆ ಅವ್ರಿಗೆ. ರೋಸ್ಗೆ ಐ ಮೆಟರ್, ರೋಸ್ ಟೈಮಲ್ಲಿ ಐ ಮೆಟರ್. ಅವಾಗ ಅದೇ ಅವ್ರು ನೆನಪಿಸ್ಕೊಂಡ್ರು, ತುಂಬ ಪ್ರೀತಿ ಕೊಟ್ಟರು. ಸೊ ನೈಸ್. ರಿಮೆಂಬರ್. ನಮ್ ದರ್ಶನ್ ಆದ್ರೆ ಎಲ್ಲರನ್ನೂ ಅಮ್ಮ ಅಮ್ಮ ಅಂತಾನೆ ಕರೆಯೋದು. ನಿಮ್ಮನ್ನ ಹೆಂಗ್ ಮುದ್ದು ಮಾಡಿದ್ರು ಅಂತ ನಂಗೆ ಡೌಟ್. ಇವಾಗ ಹಂಗೆ ಕರೀತಾರೆ. ಇವಾಗ ಹಂಗೆ ಕರೀತಾರೆ. ಚಿಕ್ಕ ವಯಸ್ಸಲ್ಲಿ ಬೇರೆ ಕತೆ. ವಯಸ್ಸಲ್ಲಿ ನೋಡಿದ್ದೀನಿ, ಸುದೀಪ್ ಸರ್ ಅಷ್ಟೇ, ಪ್ರತಿಯೊಬ್ರು ಎಲ್ಲ ಸ್ಟಾರ್ಸ್ನು ಅವಾಗ ಎಲ್ಲರೂ ಮುದ್ದು ಮಾಡ್ತಿದ್ರು. ಸೊ ದಿಸ್ ಇಸ್ ಪಾರ್ಟ್ 1. ಈ ತರ ಇದ್ಲು ಶ್ರಾವ್ಯ ಪಾರ್ಟ್ 1 ಅಲ್ಲಿ. ಹೌದು. ಆಮೇಲೆ ಇವ್ರು ಕರೀತಾ ಇದ್ರಮ್ಮ ಅಮೂಲ್ಯ. ನಾನು ನೋಡ್ತೇನೆ ಇಲ್ಲ, ಇವಾಗ ಇವಳನ್ನ ಪ್ಯಾಂಪರ್ ಮಾಡ್ಬೇಕಲ್ಲಮ್ಮ ನಾವು. ತುಂಬಾ ಪ್ಯಾಂಪರ್ ಮಾಡ್ಬೇಕು. ಈಗ ಬ್ರೌನಿಶ್ ಆಯ್ತು ಶ್ರುತಿ ಅಕ್ಕ. ಸೊ ನೆಕ್ಸ್ಟ್ ಶ್ರುತಿ. ಇವಾಗ ನಾವೇನ್ ಮಾಡೋಣ ಅಂದ್ರೆ ಆಪಲ್ ಹಾಕೋಣ. ಓಕೆ, ಇಷ್ಟನ್ನು ಸುರಿದ್ಬಿಡೋಣ, ಸ್ಪೂನ್ ಎಲ್ಲ ಬೇಡ. ಶ್ರೂ, ಉಪ್ಪನ್ನ ನಾವೇನು ಮಾಡ್ಬೇಕಂದ್ರೆ ಅವ್ರಿಗೆ ಬೇಕಾದಷ್ಟು ಹಾಕೊಬೋದು. ನಾವು ಇಷ್ಟು ಹಾಕೋಣ. ಹಾಂ, ಓಕೆ, ಸಾಕು. ಸೂಪರ್. ಉಪ್ಪು. ನೆಕ್ಸ್ಟು ಸ್ವಲ್ಪ ಸಕ್ಕರೆನೂ. ಸಕ್ಕರೆ. ಅಮೂಲ್ಯ ಸ್ವೀಟ್ ಆಗಿ ಹಾಕ್ತಾಳೆ. ಸಾಕಾ? ಹಾಂ, ಸಾಕು. ಓಕೆ, ನೆಕ್ಸ್ಟ್ ಇನ್ನೇನು ಹಾಕಂಗಿಲ್ಲ. ಇದನ್ನ ನೀಟಾಗಿ ಫ್ರೈ ಮಾಡಿ. ಮತ್ತಲ್ಲೇ ಸಿಕ್ಕಾಪಟ್ಟೆ ಒಗ್ಗರಣೆ ಹಾಕಿದ್ದೀವಿ. ಇವಾಗ ನಿಜವಾಗ್ಲೂ ಒಗ್ಗರಣೆ ಹಾಕೋಣಲ್ಲ? ಹೌದು, ಪ್ಯಾನ್ ಬೇಕಲ್ಲ? ಆಲ್ ರೆಡಿ ಮ್ಯಾಮ್. ಓಕೆ, ಥ್ಯಾಂಕ್ ಯು. ತುಪ್ಪ ಹಾಕೋಣ. ನಾವೇನು ಮಾಡೋಣ, 1 ಸ್ಪೂನ್ ಹಾಕೋಣ ಸಾಕು. ಓಕೆ ಓಕೆ ಓಕೆನಾ? ತುಪ್ಪ ಹಾಕಿದ್ವಾ? ನೆಕ್ಸ್ಟ್ ಶಾಕಿಂಗ್ಲಿ ಅಮೂಲ್ಯ 1 ಸ್ಪೂನ್ ಅಲ್ಲಿ ನಿಲ್ಸಿದಾಳೆ. ಹಾಂ, ಫೇವ್ರೆಟ್. ಓಕೆ, ಈಗ ನೆಕ್ಸ್ಟ್ ಸಾಸಿವೆ. ನೆಕ್ಸ್ಟ್ ಏನ್ ಹಾಕೋಣ? ಇದು ಜೀರಿಗೆ ಹಾಕೋಣ. ಪರ್ಫೆಕ್ಟ್. ಓಕೆ, ನೋಡಿ ಪಟ್ ಅಂತ ಇದೆ. ಒಂದ ಮೇಲೆ ಅದು ಪಟ್ ಅಂತ ಇದೆ, ನೀವು ಮಾತಾಡಾದ್ಮೇಲೆ. ಓಕೆ, ನೆಕ್ಸ್ಟ್ ಗುಡ್ ಅಮೂಲ್ಯ, ಗುಡ್ ಟ್ರೈನಿಂಗ್. ಯಾ, ಸಾಕು. ಸ್ವಲ್ಪ ಕಮ್ಮಿ ಮಾಡೋಣ ಉರಿ. ಕಡಿಮೆ ಮಾಡೋಣ. ಸಿಮ್ಮಲ್ಲಿ ಇಡೋಣ. ಓಕೆ, ಆಮೇಲೆ ಸೊ ಅದಾಗ್ಲಿ.
ಒಂದ್ ಸೈಡ್ ಅಲ್ಲಿ ಆಪಲ್ ಈರುಳ್ಳಿ ಚೆನ್ನಾಗಿ ಬೆಂದು ರೆಡಿ ಆಗಿದೆ, ಇನ್ನೊಂದ್ ಸೈಡ್ ಅಲ್ಲಿ ಒಗ್ಗರಣೆ ಕೂಡ ರೆಡಿ ಆಗಿದೆ. ಇವಾಗ ಮೂರನೇ ಸೈಡ್ ಅಲ್ಲಿ ಏನ್ ಮಾಡ್ಬೇಕು? ಮೂರನೇ ಸೈಡಲ್ಲಿ ಏನು ಮಾಡೋಣ ಅಂದರೆ ಜಾರ್ ತಗೊಳ್ಳಿ ನೀವು ಫಸ್ಟು. ಜಾರ? ಯಾವ ಜಾರು? ಓ ಮಿಕ್ಸಿ ಜಾರ್. ಮಿಕ್ಸಿ ಜಾರು. ಓಕೆ ಓಕೆ. ಮೆಣಸಿನ್ಕಾಯಿ ಹಾಕಿ. ನಿಮ್ಗೆ ಎಷ್ಟು ಹಾಕಿ? ಮಾಡಿಸ್ಬೇಕು, ನಮ್ಮ ಅಕ್ಕನ ಹತ್ರನೇ ಮಾಡಿಸಿದ್ರೆ ಅವಾಗ ಹಾಕಿ. ಒಂದ್ 2 ಹಾಕ್ಲಾ? 3 ಹಾಕಿ. ನಿಮ್ಗೆ ಖಾರ ಬೇಕಾ? ಐ ಲವ್ ಖಾರ. ಸ್ವಲ್ಪ ಜಾಸ್ತಿ ಹಾಕಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ತುಂಬಾನೇ ಇಷ್ಟ, ಸೊ ನಂಗೂ ಕೂಡ ಒಳ್ಳೇದಲ್ಲ, ಸೊ ಜಾಸ್ತಿ ಕಾಯಿ ತುರಿ. ಫೈನಲಿ ಕಾಯಿ ತುರಿ ಎಷ್ಟು ಹಾಕ್ಲಿ? ಅರ್ಧ ಹಾಕ್ಲಾ? ಹಾಂ ಹಾಕಿ. ಸಾಕಾ? ಹಾಂ ಸಾಕು ಸಾಕು. ಈಗ ನಾವೇನು ಮಾಡ್ತೀವಪ್ಪ ಅಂದರೆ ಇದನ್ನು ಹಾಕ್ತೀವಿ. ವಾವ್, ಇದಕ್ಕೆ ಒಗ್ಗರಣೆ ಹಾಕ್ತಾ ಇದೀವಾ? ಇದು ಡಿಫ್ರೆಂಟ್ ಆಗಿದೆ, ಸ್ವಲ್ಪ ತುಂಬಾನೇ ಡಿಫ್ರೆಂಟ್ ಆಗಿದೆ. ಸ್ಪೂನು ಆಸ್ ಯೂನಿಕ್ ಆಸ್ ಅಮೂಲ್ಯ. ಇದನ್ನ ಗ್ರೈಂಡ್ ಮಾಡ್ಕೊಬೇಕು. ಇದಕ್ಕೆ ನೀರು ಹಾಕ್ಬೇಕಾ? ಸ್ವಲ್ಪ ನೀರು ಹಾಕೋಣ. ಓಕೆ. ಅದು ನಾನು ಇದು ಮಾಡ್ತೇನೆ. ಆಹಾ, ಸ್ಮಾರ್ಟ್ ಗರ್ಲ್. ಎಲ್ಲ ಕೆಲಸ ಕಾವ್ಯ ಹತ್ರ ಮಾಡ್ತಿದ್ದಾಳೆ. ಓಕೆ, ಶ್ರೂ ಸಾಕು ಅನ್ಸುತ್ತೆ, ನೋಡೋಣ ಒಂದ್ಸರಿ. ಸೂಪರ್. ಹೆಸರಲ್ಲೇ ಇದೆ ಗ್ರೀನ್ ಆಪಲ್ ಸಾಸಮ್ ಅಂತ, ಸೊ ಒಂಥರ ಸಾಸಿ ಆಗಿರ್ಬೇಕು ಈ ಮಿಕ್ಸ್ಚರ್. ಓಕೆ, ಸೂಪರ್, ವೆರಿ ನೈಸ್. ಈಗ ನೆಕ್ಸ್ಟ್ ನಾವು ಇದನ್ನ ಹಾಕೋಣ. ಐ ಆಮ್ ಇಂಪ್ರೆಸ್ಡ್, ವೆರಿ ನೀಟ್ ವರ್ಕ್. ಓಕೆ, ಸೊ ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಶ್ರೂ ಇದನ್ನ ಮಿಕ್ಸ್ ಮಾಡೋಣ. ಸ್ವೀಟ್ ಆಗಿರೋ ಆಪಲ್ ಮೇಲೆ ಖಾರವಾದ ಮೆಣಸಿನ್ಕಾಯಿ ಬಿದ್ದಿದೆ. ಇವಾಗ ಈ ತಣ್ಣಗಿರೋ ಮೊಸರು ಯಾವಾಗ ಬೀಳುತ್ತೆ ಅಂತ ಕಾಯ್ತಾ ಇದೀನಿ. ಇದು ಫುಲ್ಲು ಇದು ಇದಾಗಬೇಕು, ಮರ್ಜ್ ಆಗಬೇಕು. ಓಕೆ, ಮಿಕ್ಸ್ ಆಗಬೇಕು. ಹೌದು. ಸೊ ಈಗ ನೀಟಾಗಿ ಮಿಕ್ಸ್ ಆಯ್ತು. ಈಗ ಏನ್ ಮಾಡೋಣ ನಾವು ಇದರಲ್ಲಿ ಒಂದು ಮೊಸರು, ಮೈ ಫೇವ್ರೆಟ್. ಹೌದಾ, ಕೊಡಿ, ಹಾಕೋಣ. ನಾನಂತೂ ಇಡೀ ಜೀವನ ಬರೀ ಮೊಸರಲ್ಲೇ ಬದುಕಬಹುದು. ನಾನು ಅಷ್ಟೇ, ಡಿಟ್ಟು. ಸೊ ಶ್ರೂ ಅಂಡ್ ಶ್ರಾ ಅವರೇ ಕೇಳಿಸ್ಕೊಳ್ಳಿ. ಒಂದು ಸ್ಪೂನ್, 2 ನಿಮ್ಮಿಬ್ರಿಗೂ ಇಷ್ಟ ಅಲ್ವಾ, ಸೊ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಓಕೆ ಓಕೆ, ಸಾಕಾ? ಇನ್ನೊಂದು ಸ್ವಲ್ಪ. ವಾವ್, ಲವ್ಲಿ. ಓಕೆ, ಲವ್ಲಿ. ಓಕೆ, ತಗೋ. ಸೊ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ.